ಶಾಲಾ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲಾ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲಾ ಹಾಕ್ತಿದ್ರಲ್ಲ, ಈಗ ಶಾಲಾ ಆಗ್ತಾ ಇರೋದು ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್ ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್, ನಾನು ಆ ಥರ ಟವಲ್ ಹಾಕತ್ತಿದ್ದೆ. ಆ ಟವಲ್ಲು ಯಾವಲ್ಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು, ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ ಹಿಂಗೆ ಇಂದ ಹಾಕೋಣ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಮತ್ತೆ ಅದು ತುಂಡು ಬೇರೆ, ಕುತ್ತಿಗೆಗೆ ಹಾಕಂದ್ರೂ ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾಹು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತಿ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು. ಬಸವಾದಿ ಶರಣರು ಏನಪ್ಪ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ, ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು, ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಬಸವಣ್ಣವ್ರ ಹೆಸರು ಹೇಳೋದಿಲ್ಲ, ಬಸವಣ್ಣ ಅಂತ ಹೇಳ್ತೀರಿ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.